ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 7/1/2026 ಏನು ಹೊಸ ವರ್ಷ ಪ್ರಾರಂಭ ಆಗಿ ಈಗಾಗಲೇ ತುಂಬ ದಿನಗಳು ಅಂದರೆ ಒಂದು ವಾರವನ್ನು ನಾವು ಕಳೆದಿರೋವಂಥದ್ದು. ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ಈ ಕಾರ್ಯಕ್ರಮ ಏನಿದೆ ಎಲ್ಲ ರಾಶಿಗೆ ಸಂಬಂಧಪಟ್ಟಂತೆ ಈ 2026 ಹೊಸ ವರ್ಷ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇವತ್ತು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಬಹುಶಃ 8 ಅಂಶಗಳಲ್ಲಿ 2026 ವರ್ಷ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಇವತ್ತು ನಾವು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಅಂಶಗಳಲ್ಲಿ 2026 ವರ್ಷ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗಬೇಕು. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಗುರೂಜಿ, ಗ್ರಹಗಳ ಗೋಚಾರ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿದೆ, ಹಾಗೆ ಈ ವರ್ಷ ಪ್ರಮುಖ ಗ್ರಹ ಗೋಚಾರ ಹೇಗೆ ನಡೀತಾ ಇದೆ, ಯಾವ್ದ್ಯಾವುದು ಅಂತ ಹೇಳಿ. ನೋಡಿ, ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಂದು ಗುರುವಿನ ಗೋಚರ ಆಗಿರ್ಬೋದು, ರಾಹುಕೇತುವಿನ ಗೋಚರ ಆಗ್ತಾ ಇರುವಂಥದ್ದು, ಮತ್ತು ಪ್ರತಿ ವರ್ಷ ಒಂದು ಹೊಸ ವರ್ಷ ಅಂತ ಬರುವಂಥದ್ದು ನಮ್ಮಲ್ಲಿ ಎಲ್ಲರಿಗೂ ಒಂದು ಸಂತೋಷಕರ ವರ್ಷ. ಈ ಒಂದು ಆಲ್ರೆಡಿ ತಾವು ಹೇಳ್ದಂಗೆ ದ್ವಾದಶ ರಾಶಿ ಮೀನರಾಶಿಯಿಂದ ಪ್ರಾರಂಭ ಮಾಡಿ ಸ್ವಲ್ಪ ಮಿಥುನ ರಾಶಿಯವ್ರದ್ದು ಲೇಟ್ ಆಗಿದೆ, ಆದರೂ ಕೂಡ ಇನ್ನೂ ಒಂದು ವರ್ಷ ಕಾಲ ಇದೆ. ಬರೀ 7 ದಿನಗಳಷ್ಟೇ ನಾವು ಕಳೆದಿದ್ದೀವಿ. ಅದಕ್ಕೆ ಇದು ಕುತೂಹಲಕಾರಿಯಾಗಿರುವಂಥದ್ದು. ಸೊ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಯುಗಾದಿ ಹಬ್ಬಕ್ಕೆ ನಾವು ಹೊಸ ವರ್ಷ, ಹೊಸ ಪಂಚಾಂಗ ಶ್ರವಣ ಮಾಡುವಂಥದ್ದು, ಚೈತ್ರ ಮಾಸದಲ್ಲಿ ಬರುವಂಥ ಈ ಹೊಸ ಪರ್ವ ಹಬ್ಬ, ಗಿಡ ಮರಗಳ ಚಿಗುರುವಿಕೆ ಆಗುವಂಥದ್ದು, ವಾತಾವರಣ ಬದಲಾವಣೆ, ಮತ್ತು ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸುವಂಥದ್ದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥ, ಈ ರೀತಿ ಹಲವಾರು ವಿಚಾರಗಳು ನಮ್ಗೆ ಮಹತ್ವ ಇರುವಂಥದ್ದು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವತ್ತು ನಮಗೆ ಪ್ರಮುಖವಾಗಿ ನಾವೊಂದು ಜನ್ರೇಷನ್ ಅಂತ ನಾವು ಈಗಿನ ಇದನ್ನು ತೊಗೊಂಡ್ರೆ ಹೊಸ ವರ್ಷ 1ನೇ ತಾರೀಕು ನಾವು ಪರಿಗಣನೆಗೆ ತೊಗೊಂಡಿದ್ದೀವಿ. ನಮ್ಮ ಒಂದು ವೀಕ್ಷಕರಲ್ಲಿ ತಿಳಿಸೋದೇನಂತಂದರೆ ಇವತ್ತು ತುಂಬ ವಿಶೇಷವಾಗಿ ಮಿಥುನ ರಾಶಿಯವ್ರ ಬಗ್ಗೆ. ಸೊ ಅದರ ಅನುಗುಣವಾಗಿ ಮಿಥುನ ರಾಶಿಯವರಿಗೆ ಈ ಮೊನ್ನೆ ಕಳೆದ ಜನವರಿ 1ನೇ ತಾರೀಕಿಂದ ಈ ವರ್ಷದ ಅಂತ್ಯದವರೆಗೂ ಅಂದರೆ 31 ಡಿಸೆಂಬರ್ವರೆಗೂ ಒಂದು ರಾಶಿಯವರ ವಿಚಾರವಾಗಿ ಅಂತ ನೋಡ್ತಾ ಹೋಗೋಣ. ಈ ವರ್ಷದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಗುರು ಬದಲಾವಣೆ. ಇಲ್ಲಿ ಪ್ರಮುಖವಾಗಿ ನೋಡಿ, ಮಿಥುನ ರಾಶಿಯವರು ಸ್ವಲ್ಪ ಇಷ್ಟು ದಿನ ಬಹಳ ದುಃಖವನ್ನು ಅನುಭವಿಸುವಂಥದ್ದು. ಅಂದರೆ ಒಂದು ರಾಶಿಯಲ್ಲೇ ಗುರು ಇರುವಂಥದ್ದು, ಜನ್ಮ ಗುರು ನರೋ ದುಃಖಂ ಅನ್ನಂಗೆ ಅಷ್ಟೊಂದು ಗುರುಬಲ ಅಷ್ಟೊಂದು ಸ್ಥಿತವಾಗಿರಲಿಲ್ಲ. ಆದರೆ ಜೂನ್ 2ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಗುರು ಭಗವಾನರು ಬರುವಂಥದ್ದು, ತುಂಬ ಉಚ್ಚ ಸ್ಥಿತಿಗೆ ಬರುವಂಥದ್ದು ಮಿಥುನ ರಾಶಿಯವರಿಗೆ ಒಳ್ಳೆಯ ವಿಚಾರ. 100% ಬಲಿಷ್ಠವಾಗಿ ಗುರು ಭಗವಾನರ ಒಂದು ಪೂರ್ವ ಪುಣ್ಯ ಆಗಿರ್ಬೋದು, ಒಂದು ಕುಟುಂಬ ಸ್ಥಾನ ಆಗಿರ್ಬೋದು, ವಾಕ್ಸ್ಥಾನ ಆಗಿರ್ಬೋದು, ಮತ್ತು ಅವರ ಸಂತಾನ ಇರ್ಬೋದು, ಇದನ್ನೆಲ್ಲನೂ ಆ್ಯಕ್ಟಿವೇಟ್ ಮಾಡುವಂಥದ್ದು. ತುಂಬ ಸ್ಥಿರವಾದ ಜಾಗಕ್ಕೆ ಬಂದು ಕೂತ್ಕೊತಾರೆ ಒಂದು ನಿಮ್ಮ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. 7ನೇ ತಾರೀಕು ನಂತರ ಡಿಸೆಂಬರ್ ಅಂತ್ಯದ ಭಾಗದಲ್ಲಿ, ಅಂದರೆ ಈ ವರ್ಷದ ಅಂತ್ಯದ ಭಾಗದಲ್ಲಿ 7ನೇ ತಾರೀಕು ನಂತರ ರಾಹುಕೇತು ಬದಲಾವಣೆ ಆಗುವಂಥದ್ದು, ಇದು 2ನೇ ಬದಲಾವಣೆ. ಸೊ ರಾಹು ಕ್ರಮವಾಗಿ ಮಿಥುನ ರಾಶಿಯವರಿಗೆ ಈಗ ಏನು ಒಂದು ಭಾಗ್ಯಸ್ಥಾನದಲ್ಲಿದ್ದಾರೋ ಅಷ್ಟಮಕ್ಕೆ ರಾಹು ಹೋಗುವಂಥದ್ದು, ಮತ್ತು ತೃತೀಯದಲ್ಲಿ ಕೇತು ಭಗವಾನರಿದ್ದರೆ ಅದು ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ಈ ವರ್ಷ ಪೂರ್ತಿ ಶನೇಶ್ವರರು ನಿಮಗೆ ದಶಮ ಭಾವದಲ್ಲೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಆದರೆ ಏನೇ ಬದಲಾವಣೆ ವಿಚಾರದಲ್ಲಿ ಸಣ್ಣ ಪುಟ್ಟ ನೋಡಿದರೆ ರವಿ ಗ್ರಹರು 1 ತಿಂಗಳಿಗೊಂದ್ಸತಿ ಬದಲಾವಣೆ ಆದರೆ, ಮತ್ತು ಕುಜ ಮಂಗಳ ಗ್ರಹ 45 ದಿನಕ್ಕೊಂದ್ಸತಿ ಬದಲಾವಣೆ ಆಗ್ತಿರುವಂಥದ್ದು, ಮತ್ತು ನಿಮ್ಮ ಮಿತ್ರ ಗ್ರಹ ಶುಕ್ರ 30 ದಿನಕ್ಕೆ ಬದಲಾವಣೆ ಆದರೆ, ಅತ್ಯಂತ ವೇಗವಾಗಿ ಬದಲಾವಣೆ ಆಗುವಂಥದ್ದು ಚಂದ್ರಗ್ರಹ 2.5 ದಿನಕ್ಕೊಂದ್ಸತಿ ಆಗುತ್ತೆ, ಮತ್ತು ನಿಮ್ಮ ರಾಶಾಧಿಪತಿ ಬುಧ ಕೂಡ 30 ದಿನಕ್ಕೊಂದ್ಸತಿ ಬದಲಾವಣೆ ಆಗುತ್ತೆ. ಮತ್ತು ರಾಹು ಕೇತು ಶನಿ ಗುರು ಈ 4 ಗ್ರಹಗಳ ಬದಲಾವಣೆ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಪ್ರಭಾವ ಬೀರುವಂಥದ್ದು. ಮತ್ತು ಸೂರ್ಯ ಚಂದ್ರ ಕುಜ ಬುಧ ಶುಕ್ರ ಈ 5 ಗ್ರಹಗಳ ಮೇಲೆ ನಾವು ಮಾಸ ಭವಿಷ್ಯ ಹೇಳಿದರೆ 4 ಗ್ರಹದ ಮೇಲೆ ವರ್ಷ ಭವಿಷ್ಯ ಇರುವಂಥದ್ದು. ಸೊ ಅದೇ ರೀತಿ ಈ ಎಲ್ಲ ಬದಲಾವಣೆಗಳು ಈ ಒಂದು ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಪ್ರಭಾವ ಬೀರುವಂಥದ್ದು. ಗುರುಜಿ, ಮಿಥುನ ರಾಶಿಯವರಿಗೆ ಈ ವರ್ಷ ಯಾವ ಗ್ರಹಗಳ ಬದಲಾವಣೆ ಪ್ರಮುಖವಾಗಿ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋಣ. ಈ ವರ್ಷ 2026 ಈ ಹೊಸ ವರ್ಷದಲ್ಲಿ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಯಾವೆಲ್ಲ ಅನುಕೂಲತೆಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ?
ಶಿಕ್ಷಣ ಪ್ರಮುಖ 8 ಅಂಶಗಳಲ್ಲಿ ತಾವು ಹೇಳ್ದಂಗೆ ಮೊದಲನೇ ಅಂಶ ಅಂತ ನಾವು ತಗೊಂಡ್ರೆ ಶಿಕ್ಷಣದಲ್ಲಿ ಅತ್ಯಂತ ಒಳ್ಳೆಯ ವಿಚಾರ ಮೊದಲೇದಾಗಿ ಶಿಕ್ಷಣ ವಿಚಾರದಲ್ಲಿ ಈ ಒಂದು ಕೆಳ ಹಂತದಿಂದ ತಗೊಂಡ್ರೆ SSLC ಆಗಿರ್ಬೋದು, PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, PhD ವಿದ್ಯಾರ್ಥಿ ಆಗಿರ್ಬೋದು ಮಿಥುನ ರಾಶಿಯವ್ರಿಗೆ, ಅಥವಾ ಮಿಥುನ ರಾಶಿಯವ್ರು ನೀವೇನಾದರೂ UPSC, KPSC ಎಕ್ಸಾಮ್ಸ್ ಬರೀತಾ ಇದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದರೆ, ಅದರಲ್ಲೂ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವವರಾಗಿದ್ದರೆ ಈ ಒಂದು ವರ್ಷದಲ್ಲಿ ಅತ್ಯದ್ಭುತವಾಗಿರುವಂಥದ್ದು. ಯಾಕಂದರೆ ಮಿಥುನ ರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ಯಾವುದೇ ಸಾಧನೆ ಮಾಡಬೇಕಂತ ಹೊರಟಿರೋರಿಗೆ ಖಂಡಿತ ಯಶಸ್ಸಿದೆ. ನಿಮ್ಮ ಪ್ರಯತ್ನ ಮಾತ್ರ ಇಲ್ಲಿ ಬೇಕು. ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ. ಹಾಗಾಗಿ 2026ರಲ್ಲಿ ಒಂದು ಮಿಥುನ ರಾಶಿಯವರಿಗೆ ಯಾವುದೇ ತೊಂದರೆ ಬರೋದಿಲ್ಲ. ಮತ್ತು ಇಲ್ಲಿ ಪಂಚಮಾಧಿಪತಿಯಾದ ಶುಕ್ರನೂ ಬಲವಾಗಿರುವಂಥದ್ದು, ರಾಶ್ಯಾಧಿಪತಿಯಾದ ಬುಧನೂ ಬಲವಾಗಿರೋದ್ರಿಂದ ಗುರು ಗೋಚಾರ ನಿಮಗೆಲ್ಲನೂ ಒಳ್ಳೆಯದನ್ನೇ ಶಿಕ್ಷಣ ವಿಚಾರವಾಗಿ ತಂದುಕೊಡುತ್ತೆ. ಓಕೆ ಗುರುಜಿ, ಇನ್ನು ಶಿಕ್ಷಣದ ನಂತರ ಮುಂದಿನ ಹಂತ ಅಥವಾ ನೆಕ್ಸ್ಟ್ ಲೆವೆಲ್ ಅಂದರೆ ಅದು ಉದ್ಯೋಗ. ಶಿಕ್ಷಣ ಪಡೆದಂಥವರೆಲ್ಲರೂ ಸಹ ತಮ್ಮ ಉದ್ಯೋಗಕ್ಕೆ ಸಾಕಷ್ಟು ಉದ್ಯೋಗ ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಸೊ ಕಳೆದ ವರ್ಷ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಸಿದ್ಧಿಯನ್ನು ಪಡೆದುಕೊಳ್ಳದೆ ಈ ವರ್ಷ ಏನೇನು ನಿರೀಕ್ಷೆ ಇಟ್ಕೊಂಡಿದ್ದಾರೆ 2026ರ ವರ್ಷದಲ್ಲಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಅನುಕೂಲತೆಗಳು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ? ಉದ್ಯೋಗಕ್ಕೆ ಅಧಿಪತಿಯಾಗಿರುವಂಥದ್ದು ಶನೇಶ್ವರ ಗ್ರಹರಾಗಿರ್ತಾರೆ. ಶನೇಶ್ವರ ಗ್ರಹರು ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ದಶಮ ಸ್ಥಾನಕ್ಕೆ ಬಂದಿರುವಂಥದ್ದು. ಶನಿ ಗೋಚಾರದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ದಶಮ ಸ್ಥಾನದಲ್ಲಿ ವರ್ಷವಿಡೀ ಇರುವಂಥದ್ದು. ಆದರೆ ಸ್ವಲ್ಪ ದಶಮಕ್ಕೆ ಶನಿ ಬಂದಾಗ ಉದ್ಯೋಗದಲ್ಲಿ ನೀವೇ ಅಂದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಆಲಸ್ಯ ಬರುವಂಥದ್ದು, ಸ್ವಲ್ಪ ಸುಸ್ತಾಗುವಂಥದ್ದು, ಮತ್ತು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಶರೀರದಲ್ಲಿ ಬಲ ಕಡಿಮೆ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಶನೇಶ್ವರ ಕೊಡ್ತಾರೆ. ಆದರೆ ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಅಂಶ ಉದ್ಯೋಗದಲ್ಲಿ ನೋಡಬೇಕಂತಂದರೆ ಭಾಷಾ ಕಲಿಕೆ ವಿಚಾರವಾಗಿ ಮಿಥುನ ರಾಶಿಯವರು ಖಂಡಿತ ಇಂಪ್ರೂವ್ಮೆಂಟ್ ಮಾಡ್ಕೊತೀರಾ. ವಿದೇಶದಲ್ಲಿ ಉದ್ಯೋಗ ಮಾಡ್ತಿರೋರು, ವ್ಯಾಪಾರ ಮಾಡ್ತಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರೋರಿಗೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ಮತ್ತು ಬಲಿಷ್ಠವಾದಂಥ ಶನೇಶ್ವರು ದಶಮ ಸ್ಥಾನದಲ್ಲಿ ಗುರು ಮನೇಲಿ ಕೂತ್ಕೊಂಡಿರುವಂಥದ್ದು, ಇದು ಕೂಡ ಒಳ್ಳೆಯದಂತ ಹೇಳ್ತೀವಿ. ಈ ರಾಶಿಯವರಿಗೆ ಸ್ವಲ್ಪ ಆದರೆ ತಾಮಸ ಗುಣ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಅಂದರೆ ವಾತಪಿತ್ತ ಕಫದಲ್ಲಿ ಏರುಪೇರಾಗೋದ್ರಿಂದ ಅದು ಕೆಲಸಕ್ಕೆ ಪ್ರಭಾವ ಬೀರುವಂಥದ್ದು. ಆದರೆ ಭಾವನಾನುಸಾರವಾಗಿ ನೋಡಿದಾಗ ಇಲ್ಲೇನಾಗುತ್ತೆ, ಗುರು ನಿಮಗೆ ದಶಮಾಧಿಪತಿ ಆಗಿರುವಂಥದ್ದು, ಅದು ನಿಮಗೆ ರಾಶಿಯಲ್ಲೇ ಇದೆ. ಜೂನ್ 2ನೇ ತಾರೀಕು ನಂತರ ದ್ವಿತೀಯದಲ್ಲಿ ಬರೋದ್ರಿಂದ ಒಳ್ಳೆಯ ಒಂದು, ಯಾಕಂದರೆ ಗುರು ಭಗವಾನರು ಅಲ್ಲಿಂದ ರಾಶಿಗೆ ವೀಕ್ಷಣೆ ಆಗ್ತಾ ಇರುವಂಥದ್ದು, 9ನೇ ದೃಷ್ಟಿ ಅಂತ ಹೇಳ್ತೀವಿ. ಅದರಿಂದ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು. ಮತ್ತು ಯಾವುದೇ ರೀತಿ ಜಾಬಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ. ಈ ವರ್ಷದಲ್ಲಿ ಚೆನ್ನಾಗಿ ಅಚೀವ್ ಮಾಡ್ತೀರಾ. ಒಂದು ಹಂತದಲ್ಲಿ ನಿಮಗೆ ಒಂದು ಒಳ್ಳೆಯ ವಿಚಾರ ಅಂದರೆ ಯಾರು ಮಿಥುನ ರಾಶಿಯವರು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಎಂಪ್ಲಾಯ್ಮೆಂಟಲ್ಲಿ ಅನುಕೂಲತೆ ಹೆಚ್ಚಾಗಿರುತ್ತೆ. ಒಂದು ಎಂಪ್ಲಾಯ್ಮೆಂಟ್ ಆಫ್ ಇಯರ್ ಅಂತ ಒಂದು ಅವಾರ್ಡ್ ಸಿಗ್ಬೋದು. ಮತ್ತು ಆ ಒಂದು ಉದ್ಯೋಗದಲ್ಲಿ ನಿಮಗೆ ಗುರುತಿಸ್ಬೋದು. ನಿಮ್ಮ ಕಲೀಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹೈಯರ್ ಅಥಾರಿಟೀಸ್ ನಿಮ್ಮನ್ನು ಐಡೆಂಟಿಫೈ ಮಾಡಿ ನಿಮಗೆ ರಿವಾರ್ಡ್ ಕೂಡ ಕೊಡ್ಬೋದು. ಆ ರೀತಿ ಒಳ್ಳೆ ವಿಚಾರ. ಗುರುಜಿ, ಇನ್ನು ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ಪಿಗೆ ಬರೋಣ ಅಥವಾ ಸ್ವ ಉದ್ಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026 ವರ್ಷದಲ್ಲಿ ಕೆಲವೊಂದಷ್ಟು ಜನ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ಲಾನ್ಸನ್ನು ಹಾಕ್ಕೊಂಡಿರ್ತಾರೆ. ಅವರಿಗೆ ಯಾವ ರೀತಿಯಾದಂಥ ಅನುಕೂಲತೆಗಳು ಮತ್ತು ಗ್ರಹಗಳ ಪ್ರಭಾವ ಹೇಗಿದೆ? ನೋಡಿ, ಸ್ವ ಉದ್ಯೋಗದಲ್ಲಿ ಇದು ಕೂಡ ಈ ವರ್ಷದಲ್ಲಿ ನಿಮಗೆ ಅತ್ಯಂತ ಬಲಿಷ್ಠವಾಗಿರುವಂಥದ್ದು, ಅದ್ಭುತ ಸಕ್ಸಸ್ನ ಕಾಣ್ಬೋದು. ಒಂದು ಮಿಥುನ ರಾಶಿಯವರು ಫೈನಾನ್ಷಿಯಲ್ ಅಕ್ಯುಮುಲೇಷನ್ 2026ರಲ್ಲಿ ಮಾಡ್ಕೊತೀರಾ. ನಿಮ್ಮ ತೇಜಸ್ಸು ವರ್ಚಸ್ಸು ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಕೂಡ ಮಾಡ್ಕೊತೀರಾ. ಮತ್ತು ನೂತನ ವ್ಯಾಪಾರ ಚೆನ್ನಾಗಿರುತ್ತೆ. ಮತ್ತು ವ್ಯಾಪಾರ ವಿಚಾರದಲ್ಲಿ ಏನಾದರೂ ಎಕ್ಸ್ಚೇಂಜು ಅಥವಾ ಸ್ಥಳ ಬದಲಾವಣೆ ಮಾಡುವಂಥದ್ದು, ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಇರುತ್ತೆ. ವಿಶೇಷವಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರ್ತೀರಾ. ಮತ್ತು ಯಾವುದೇ ರೀತಿ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಸಣ್ಣ ಪುಟ್ಟ ಆದರೂ ಕೂಡ ಅದನ್ನು ನೀವು ಸುಧಾರಿಸ್ಕೊಂಡು ಹೋಗ್ತೀರಾ. ದೊಡ್ಡ ಪ್ರಮಾಣದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ಡೌನ್ಫಾಲ್ ಆಗೋದಿಲ್ಲ. ಎಲ್ಲ ಲಾಸ್ ಮಾಡಿಕೊಂಡೆ ಅಥವಾ ಝೀರೋ ಆಗಿಬಿಟ್ಟೆ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲದರಲ್ಲೂ ಒಂದು ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಗ್ರ್ಯಾಂಡ್ ಸಕ್ಸಸ್ 2026ರಲ್ಲಿ ಒಂದು ಮಿಥುನ ರಾಶಿಯವರಿಗೆ ಇರುವಂಥದ್ದು. ಗುರುಜಿ, ಇನ್ನು ಸ್ವ ಉದ್ಯೋಗದ ಬಗ್ಗೆ ತಿಳಿಸ್ಕೊಟ್ರಿ. ಆರೋಗ್ಯ ವಿಚಾರಕ್ಕೆ ಬರೋಣ. ಮಿಥುನ ರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಭವಿಷ್ಯದಲ್ಲಿ ಏನೆಲ್ಲ ಅನುಕೂಲತೆಗಳಿದೆ, ಜೊತೆಗೆ ಆರೋಗ್ಯ ಅಂತ ಹೇಳಿದಾಗ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು? ಸ್ವಲ್ಪ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತಮೋಗುಣ ಜಾಸ್ತಿ ಆಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ಬೋದು, ನರದ ಪ್ರಾಬ್ಲಮ್ಮು, ದಂತದ ಸಮಸ್ಯೆ ಅಂತ ಹೇಳ್ತೀವಿ. ಮತ್ತು ಶನೇಶ್ವರ ದಶಮದಲ್ಲಿರೋದ್ರಿಂದ ಸ್ವಲ್ಪ ಹೊಟ್ಟೆ ಭಾಗಕ್ಕೆ ಅಥವಾ ಜನನಾಂಗಕ್ಕೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ಬೋದು, ಸೋಂಕು ಉಂಟಾಗ್ಬೋದು. ಅದರ ಬಗ್ಗೆ ಸ್ವಲ್ಪ ಶುಚಿ ಜಾಸ್ತಿ ಇರಲಿ. ಇದನ್ನು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ. ಅದಕ್ಕೆ ತಕ್ಕವಾಗಿ ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಹಾಗಾಗಿ ಯಾವುದೇ ರೀತಿ ದೊಡ್ಡ ಸಮಸ್ಯೆ ಇಲ್ಲಿ ಕಾಣ್ತಾ ಇಲ್ಲ.
ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಯಾವ ರೀತಿ ಆಗಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಮಿಥುನ ರಾಶಿಯವರಿಗೆ ಹಣಕಾಸಿನ ಭವಿಷ್ಯ 2026 ವರ್ಷದಲ್ಲಿ ಹೇಗಿದೆ, ಗ್ರಹಗಳ ಪ್ರಭಾವ ಏನು, ಅನುಕೂಲತೆಗಳು ಏನಿದೆ ನೋಡ್ತಾ ಹೋಗೋಣ. ಗುರುಜಿ ತಿಳಿಸ್ತೀರಾ? ನೋಡಿ, ಫೈನಾನ್ಷಿಯಲಿ ವರ್ಷ ಅತ್ಯಂತ ಒಂದು ಸಂತೋಷಕರವಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ನಿಮ್ಮ ಸಾಲಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ನೀವೇನಾದರೂ ಒಂದು 100 ರೂಪಾಯಿ ಸಾಲ ತೊಗೊಂಡಿದ್ರೆ 100 ರೂಪಾಯಿ ಇರುವಂಥ ಸಾಲ ಅದು 20 ರೂಪಾಯಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದರ ವಿಚಾರವಾಗಿ ಒಂದು ಮಿಥುನ ರಾಶಿಯವರು ಅತ್ಯಂತ ಖುಷಿ ಪಡ್ಬೋದು. ಸಾಲ ತುಂಬಾ ಕಡಿಮೆ ಆಗುತ್ತೆ. ಹೊಸ ಸಾಲ ಮಾಡುವಂಥ ಅವಶ್ಯಕತೆ ಈ ವರ್ಷ ನಿಮಗೆ ಬರೋದೇ ಇಲ್ಲ. ಇರೋ ಸಾಲಗಳನ್ನು ದೂರ ಮಾಡಿಕೊಂಡು ನೀವು ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಾ. ಮಿಥುನ ರಾಶಿಯವರ ವಿಚಾರದಲ್ಲಿ ನೋಡಿದ್ರೆ ಹಣವನ್ನು ಹೆಚ್ಚು ಗಳಿಸುವಂಥದ್ದು, ಆದರೆ ಸ್ವಲ್ಪ ಉಳಿಸೋದು ಕಮ್ಮಿ. ಯಾಕಂದರೆ ಇರೋ ಸಾಲನ್ನೆಲ್ಲ ಕ್ಲಿಯರ್ ಮಾಡ್ತೀರಲ್ಲ, ಆ ವಿಚಾರದಲ್ಲಿ ನೋಡೋದಾದರೆ. ಮತ್ತು ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಆ್ಯಂಗ್ಸೈಟಿ ಕೂಡ ಕಡಿಮೆ ಆಗುತ್ತೆ. ಮತ್ತು ಡಿಪ್ರೆಷನ್ ಇರೋರು ಕೂಡ ಅದರಿಂದ ಹೊರಗಡೆ ಬಂದು ಎಲ್ಲ ಕ್ಲಿಯರ್ ಆಗುತ್ತೆ. ಸಂಪಾದನೆ ಚೆನ್ನಾಗಿ ಮಾಡ್ತೀರಾ. 2-3 ಭಾಗದ ಸಂಪಾದನೆ ನಿಮ್ಮದಾಗುತ್ತೆ. 2026ರಲ್ಲಿ ಸಾಲ ಕಡಿಮೆ ಆಗೋದ್ರಿಂದ ಫೈನಾನ್ಷಿಯಲಿ ಬಲಿಷ್ಠವಾಗಿರುವಂಥ ಎಲ್ಲ ಸೂಚನೆಗಳು ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ಹೇಗಿದೆ 2026ರಲ್ಲಿ ಅಂತ ಹೇಳಿ ತಿಳಿದುಕೊಂಡ್ರಿ. ಈಗ ಮಿಥುನ ರಾಶಿ ವಿಚಾರದಲ್ಲಿ ದಾಂಪತ್ಯ, ಸೊ ನಾವು ಏನು ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು, ಲೈಕ್ ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅಂದರೆ ಅದರಲ್ಲೂ ಕೂಡ ದಾಂಪತ್ಯ ಮತ್ತು ಮದುವೆ ವಿಚಾರ, ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಗ್ರಹಗಳ ಪ್ರಭಾವ ಹೇಗಿದೆ ನೋಡೋಣ ಗುರುಜಿ. ಸೊ ವಿವಾಹ ವಿಚಾರದಲ್ಲಿ 2026ರಲ್ಲಿ ಮಿಥುನ ರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ. ದ್ವಿತೀಯ ಭಾವದಲ್ಲಿ ಗುರು ಭಗವಾನರು ಬರುವಂಥದ್ದು, ಧನ ಧಾನ್ಯ ಸಂಪತ್ತು ಮತ್ತು ಕುಟುಂಬ ಐಶ್ವರ್ಯ ಅಭಿವೃದ್ಧಿ. ಅಂದರೆ ದ್ವಿತೀಯ ಸ್ಥಾನ ಅಂತಂದರೆ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಸೊ ಮದುವೆ ಕೂಡ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ಹುಡುಗಿಗೆ ಹುಡುಗ ಅಥವಾ ಹುಡುಗನಿಗೆ ಹುಡುಗಿ ಸೆಟ್ ಆಗುವಂಥ ಎಲ್ಲ ಒಂದು ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ದಿಢೀರಂಥ ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಸೆಟ್ ಆಗುವಂಥದ್ದು, ಮತ್ತು ಏನೋ ಒಂದು ಎಷ್ಟೇ ಡಿಲೇ ಇದ್ದರೂ ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಜೂನ್ 2ನೇ ತಾರೀಕು ನಂತರ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮೂಲ ಜಾತಕದಲ್ಲಿ ಕೂಡ ತುಂಬ ಬಲವಾಗಿದ್ದರೆ ನೀವು ಇಯರ್ ಸ್ಟಾರ್ಟಿಂಗಲ್ಲೇ ನಿಮಗೆ ಮಾಡ್ಕೋಬೋದು. ಅಂದರೆ ಗುರುಬಲ ಇರೋವರೆಗೂ ಏನು ವೇಟ್ ಮಾಡಬೇಕಾಗಿಲ್ಲ. ಆದರೆ ಸ್ವಲ್ಪ ಕ್ಲೀನಾಗಿ ಮ್ಯಾಚ್ ಮಾಡಿಕೊಂಡು ಅದರ ವಿಚಾರದಲ್ಲಿ ವಿವಾಹ ಮಾಡಿಕೊಂಡ್ರೆ ಒಳ್ಳೆಯದು. ಸಂಬಂಧಗಳ ಬೆಸುಗೆಯಿಂದ ಒಂದು ಶುಭ ಕಾರ್ಯ ನೆಡುವಂಥದ್ದು ಮತ್ತು ಒಂದು ಸೈಟ್ ತಗೊಳ್ಳುವಂಥದ್ದು, ವಾಹನ ತೆಗೆದುಕೊಳ್ಳುವಂಥದ್ದು, ಪ್ರಾಪರ್ಟಿ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮದುವೆ ನಂತರ ಕೂಡ ಇವರಿಗೆ ಈ ಒಂದು ದಾಂಪತ್ಯದ ಸುಖ ಭಾವ ಅಂತ ಹೇಳ್ಬೋದು, ಅದರಿಂದ ಜರುಗುತ್ತೆ. ಸಂಬಂಧಗಳ ಅಭಿವೃದ್ಧಿ ಆಗುತ್ತೆ. ಇನ್ನು ಪ್ರಯತ್ನ ಪಟ್ಟವರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅತ್ಯಂತ ಯಶಸ್ವಿ ಅಂದರೆ ಪ್ರೇಮ ವಿವಾಹ ಕೂಡ ಜರುಗುವಂಥದ್ದು, ಒಪ್ಪಿಗೆ ಆಗುವಂಥದ್ದು. ಏನಾದ್ರು ಒಪ್ಪಿಗೆ ವಿಚಾರದಲ್ಲಿ ಅಡಚಣೆಗಳಿದ್ರೂ ಕೂಡ ದೂರ ಆಗಿ ಎಲ್ಲ ಖುಷಿ ವಿಚಾರಗಳು ಜರುಗುತ್ತೆ. ಕುಟುಂಬದವರ ಒಳಗಡೆನೂ ಕೂಡ ಪ್ರೀತಿ ಬಾಂಧವ್ಯ ಮಿಥುನ ರಾಶಿಯವರ ವಿಚಾರವಾಗಿ ಹೆಚ್ಚಾಗುತ್ತೆ. ಮತ್ತು ಬಂಧು ಮಿತ್ರರು, ಸ್ನೇಹಿತರಿಂದ ಸಹಾಯ ಕೂಡ ಸಿಗುತ್ತೆ. ಸಮಾಜದಲ್ಲಿ ಉತ್ತಮ ಪ್ರೀತಿಯನ್ನು ನೀವು ಈ ವರ್ಷದಲ್ಲಿ ಮಿಥುನ ರಾಶಿಯವರು ಪಡಿತೀರಾ. ಗುರುಜಿ, ಇನ್ನು ಸುಖ ದಾಂಪತ್ಯಕ್ಕೆ ಬರೋಣ. ಸಂತಾನ ಪ್ರಾಪ್ತಿ ಆಗಿರಬಹುದು, ಜೊತೆಗೆ ವಾಹನ ಖರೀದಿ, ಮನೆ ಕಟ್ಟೋದು, ನಿವೇಶನ ತಗೊಳ್ಳೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಹಗಳ ಪ್ರಭಾವ ಮಿಥುನ ರಾಶಿಯವರಿಗೆ 2026 ವರ್ಷದಲ್ಲಿ ಹೇಗಿದೆ? ನೋಡಿ, ಸುಖ ದಾಂಪತ್ಯದ ಸಂತಾನದ ವಿಚಾರದಲ್ಲಿ ಒಂದು ಮಿಥುನ ರಾಶಿಯವರಿಗೆ ಯಾರು ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಸಂತಾನ ಆಗ್ತಾ ಇಲ್ವೋ, ಅವರಿಗೆ 2026 ಜೂನ್ 2ನೇ ತಾರೀಕು ನಂತರ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಈ ಒಂದು ಗುರುಗೋಚಾರ ಅಷ್ಟೊಂದು ಸಾಮಾನ್ಯವಾಗಿಲ್ಲ. 12 ವರ್ಷಕ್ಕೊಂದ್ಸತಿ ನಿಮಗೆ ದ್ವಿತೀಯ ಭಾವದಲ್ಲಿ ಗುರು ಭಗವಾನರು ಬರುವಂಥದ್ದು, ಅದು ಕೂಡ ನಿಮಗೆ ಸಪ್ತಮ ಮತ್ತು ದಶಮಾಧಿಪತಿಯಾಗಿ. ಸೊ ಇದು ಗುರು ಒಂದು ಹೆಚ್ಚು ಎಕ್ಸ್ಟ್ರಾ ಒಂದು ಒಳ್ಳೆ ಪೊಸಿಷನಲ್ಲಿ ಇರುವಂಥದ್ದು. ಸೊ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಸಂತೋಷದಿಂದ ಪ್ರಯತ್ನ ಪಡ್ಬೋದು. 100% ಆಗಿ ಸಂತಾನದ ಸಮಸ್ಯೆ ಯಾವುದೇ ಇರೋದಿಲ್ಲ, ಇಶ್ಯೂಸ್ ಇರೋದಿಲ್ಲ, ಸಂತಾನ ಆಗುವಂಥದ್ದೆಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಆಗೋದಿಲ್ಲ. ಸೊ ಎಲ್ಲ ರೀತಿ ಪಾಸಿಟಿವ್ನ ನಾವು ಸಂತಾನದ ವಿಚಾರವಾಗಿ 2026ರಲ್ಲಿ ಮಿಥುನ ರಾಶಿಯವರಿಗೆ ನೋಡ್ಬೋದು. ಇನ್ನು ಯೋಗಗಳ ವಿಚಾರಕ್ಕೆ ಬರೋಣ ಗುರುಜಿ. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಪ್ರತಿ ರಾಶಿಗೂ ಕೂಡ 2026 ವರ್ಷದಲ್ಲಿ ಬರುವಂತಹ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಇನ್ನು ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಯೋಗ ಈ ವರ್ಷ ಸಿಗ್ತಾ ಇದೆ, ಜೊತೆಗೆ ಸಣ್ಣ ಪುಟ್ಟ ದೋಷಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನು ದೋಷ ಉಂಟಾಗುತ್ತೆ, ಅದಕ್ಕೆ ಪರಿಹಾರಗಳೇನು ನೋಡೋಣ. ನೋಡಿ, 2026ರಲ್ಲಿ ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಭಗವಾನರು ಬರೋದರಿಂದ ವಿಶೇಷ ಹಂಸಯೋಗ ನಿರ್ಮಾಣ ಆಗ್ತಿರುವಂಥದ್ದು. ಇದರಿಂದ ಧನ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಶುಭ ಕಾರ್ಯ ಮತ್ತು ಸ್ವಂತ ಮನೆ, ಈ 4 ಕೂಡ ಪಡ್ಕೊಳ್ಳುವಂಥದ್ದು ಭಾಗ್ಯ ನಿಮಗೆ ಇರುತ್ತೆ. ಯಾಕಂದರೆ ಗುರು ಧನಕಾರಕ ಗ್ರಹ ಆಗಿರೋದ್ರಿಂದ ಈ ಹಂಸಯೋಗದ ಒಳ್ಳೆ ಫಲಗಳು ಗುರು ಭಗವಾನರಿಂದ ನಿಮ್ಮ ರಾಶಿಯವರಿಗೆ ಖಂಡಿತ ಲಭಿಸುತ್ತೆ. ದೋಷಗಳು ಅಂತ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ರಾಹು ಕೇತು ದೋಷ ಸಂಬಂಧ ಇಲ್ಲಿ ತೋರಿಸ್ತಾ ಇದೆ. ಅದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ದೋಷ ಏನು ಅಂಥದ್ದು
ಕಾಣಿಸ್ತಾ ಇಲ್ಲ. ಸೊ ಪರಿಹಾರಗಳಂತ ಬಂದರೆ ವಿಶೇಷವಾಗಿ ಒಂದು ಮಿಥುನ ರಾಶಿಯವರು ಆದಷ್ಟು ಓಂ ನಮೋ ನಾರಾಯಣಾಯ ಅಂತ 108 ಬಾರಿ ವಿಷ್ಣುವಿನ ದೇವಸ್ಥಾನಕ್ಕೆ ಬುಧವಾರ ಅಥವಾ ಗುರುವಾರ ಹೋಗುವಂಥದ್ದು, ಅಥವಾ ಶನಿವಾರ ಸಾಧ್ಯ ಆದರೆ ಶನಿವಾರನೂ ಕೂಡ ಮಾಡ್ಕೊಳ್ಳುವಂಥದ್ದು. ದಿನಾಲು ಕೇತು ಸ್ತೋತ್ರವನ್ನು ಜಪ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಕೇತು ಸ್ತೋತ್ರ ಮಾಡಿ ಓಂ ಕೇಂ ಕೇತುವೆ ನಮಃ ಅಂತ ಗಣಪತಿಯ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಯಾವುದೇ ರೀತಿ ಹೊಸ ಕೆಲಸ ನಿರ್ವಿಘ್ನವಾಗಿ ಜರಗಬೇಕಂತಂದರೆ ಈ ಸ್ತೋತ್ರವನ್ನು ಮತ್ತೆ ಪುನಃ ಜಪ ಮಾಡ್ತಾ ಇರಿ. ಆದಷ್ಟು ಈ ಒಂದು ವಿಶೇಷ ಚೇತನರಿಗೆ ಮತ್ತು ಯಾರಿಗೆ ನಿರ್ಗತಿಕರಿಗೆ ಒಂದು ಅನ್ನದಾನ ಸೇವೆ ಮಾಡುವಂಥದ್ದು, ಒಂದು ಹುಟ್ಟದಬ್ಬ ಆಗಿರ್ಬೋದು, ಮನೇಲಿ ಒಂದು ಏನು ಮಕ್ಕಳ ಹುಟ್ಟದಬ್ಬ, ನಿಮ್ಮ ಮದುವೆ ವಾರ್ಷಿಕೋತ್ಸವ ಏನಾದ್ರು ಮಿಥುನ ರಾಶಿಯವ್ರದ್ದು ಇತ್ತಂದರೆ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯಂಥದ್ದು. ಇದು ತುಂಬ ಒಳ್ಳೆಯದು. ಆದಷ್ಟು ಈ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ 80% ಚೆನ್ನಾಗಿದೆ. 20% ಏನನ್ನು ಒಂದು ನೆಗೆಟಿವ್ಸ್ ಇದೆ, ಅದಕ್ಕೆ ಪರಿಹಾರ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಗುರುಜಿ, ನೀವು ಕೊಡುವಂತಹ ಸೂಚನೆ ಮಿಥುನ ರಾಶಿಯವರಿಗೆ 2026 ವರ್ಷದಲ್ಲಿ ಯಾವ ಸೂಚನೆಯನ್ನು ಅವರು ಫಾಲೋ ಮಾಡಬೇಕು? ತುಂಬ ವಿಶೇಷ ಸೂಚನೆ ನೋಡಿ. ಆದಷ್ಟು ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಬುಕ್ಸನ್ನು ಗಿಫ್ಟನ್ನು ಒಂದು ಉಡುಗೊರೆಯಾಗಿ ನೀಡಿ. ಆದರೆ ಯಾವುದೇ ರೀತಿ ಒಂದು ಮಿಥುನ ರಾಶಿಯವರು ಈ ಒಂದು ಹೆಚ್ಚು ರೆಡ್ ಕಲರ್ಸ್ ಆಗಿರ್ಬೋದು, ಯೆಲ್ಲೋ ಕಲರ್ಸ್ ಆಗಿರ್ಬೋದು, ಆ ರೀತಿ ಶೇಡ್ಸ್ನ ಅವಾಯ್ಡ್ ಮಾಡಿ. ಆ ಬಟ್ಟೆಗಳನ್ನು ಹಾಕ್ಕೊಳ್ಳೋವಂಥದ್ದು, ಅದರಿಂದ ಕೆಲಸ ನಿಧಾನ ಆಗುವಂಥದ್ದು, ಅಡಚಣೆ ಆಗುವಂಥದ್ದು. ವರ್ಷಂಪ್ರತಿ ಅಂದರೆ ಮಿಕ್ಸ್ಚರ್ ಆಫ್ ಕಲರ್ಸ್ ಇದ್ದರೆ ನಡೆಯುತ್ತೆ, ಬಟ್ ಪ್ರಮುಖವಾಗಿ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣ ಇರುವಂಥ ಯೆಲ್ಲೋ ಆ್ಯಂಡ್ ರೆಡ್ ಯು ಶುಡ್ ಅವಾಯ್ಡ್ ಅಂತ ಹೇಳ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಅಂಶಗಳಲ್ಲಿ 2026 ವರ್ಷ ಹೇಗಿದೆ, ಜೊತೆಗೆ ಗುರೂಜಿಗಳು ಸಹ ಒಂದು ಸೂಚನೆಯನ್ನು ಮಿಥುನ ರಾಶಿಯವರಿಗೆ ನೀಡಿದ್ದಾರೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ 2026 ಒಂದು ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.